Everyone. Today we are discussing about deduction in computing taxable or total income. Taxable or total income. So here we should study about the deductions in this chapter. There are deduction allowed for computing the taxable or total income from under section 80C to 80U. Here in this deduction, 80C is very important because it contains so many deductions compared to other deductions, and it is a huge concept in the deduction chapter. Next one now, while computing the taxable or total income of the SSC, you should consider some deductions. Okay. Next one, first one, you should study about the under section 80C, and after that you have to solve the problems on under section 80C. ನಾವೇನು ಮಾಡೋಣ ಅಂತಂದ್ರೆ ಇಲ್ಲಿ 80C ಇಂದ 80U ಮಟನು ನಾವು ಈ ಚಾಪ್ಟರ್ನಾಗ ಓದ್ತೇವೆ ಡಿಡಕ್ಷನ್ಸ್ನ. ಬಟ್ 80C ಇಸ್ ವೆರಿ ಇಂಪಾರ್ಟೆಂಟ್ ಡಿಡಕ್ಷನ್ ಬಿಕಾಸ್ ಇದ್ರೊಳಗೆ ಸಾಕಷ್ಟು ಐಟಮ್ಸ್ ಬರೋದ್ರಿಂದ ಅಂಡರ್ ಸೆಕ್ಷನ್ 80C ಕಂಪಲ್ಸರಿ ಕ್ಲಿಯರ್ ಆಗಿ ಓದಿ ನೆಕ್ಸ್ಟ್ ಉಳಿದಂಥ ಡಿಡಕ್ಷನ್ಗೆ ಹೋಗೋಣ ಅಂತ. ಅಂಡರ್ ಸೆಕ್ಷನ್ 80C ಒಳಗೆ ಸಾಕಷ್ಟು ಐಟಮ್ ಬರ್ತಾವೆ. ಒನ್ ಬೈ ಒನ್ ಕ್ಲಿಯರ್ ಆಗಿ ನಾವು ಅದನ್ನು ಸ್ಟಡಿ ಮಾಡಿದಷ್ಟು, ಯಾಕಂದರೆ ಈಗ ಮುಂದೆ ಬರೋಂಥ ಎಲ್ಲ ಚಾಪ್ಟರ್ಸ್ ಒಳಗೂ ಅಂಡರ್ ಸೆಕ್ಷನ್ 80C ಭಾಳ ಅಪ್ಲೈ ಆಗೋದ್ರಿಂದ ಅಂಡರ್ ಸೆಕ್ಷನ್ 80C ಒಳಗೆ ಏನಾಗ್ತಾವೆ ಅಂತಂದ್ರೆ ಸಾಕಷ್ಟು ಐಟಮ್ ಬರ್ತಾವೆ. ಒನ್ ಬೈ ಒನ್ ಅವನ್ನೆಲ್ಲನೂ ಸ್ಟಡಿ ಮಾಡ್ತಾ ನೆಕ್ಸ್ಟ್ ಒಂದು ಅದ್ರ ಮೇಲೆ ಒಂದು 3-4 ಫಾರ್ ಎಕ್ಸಾಂಪಲ್ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಒಳಗೆ KUD ಸಿಲೆಬಸ್ ಪ್ರಕಾರ ಮೋಸ್ಟ್ ಆಫ್ ದ ಕ್ವಶನ್ 5 ಮಾರ್ಕ್ಸ್ ಕ್ವಶನ್ಸ್ನ ಆಲ್ಮೋಸ್ಟ್ ಅಂಡರ್ ಸೆಕ್ಷನ್ 80C ಮೇಲೆ ಕೇಳೋದ್ರಿಂದ ನಾವು ಅಂಡರ್ ಸೆಕ್ಷನ್ 80C ಫಸ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇವನ್ ಸಮ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ನೆಕ್ಸ್ಟ್ ಡಿಡಕ್ಷನ್ಗೆ ಹೋಗೋಣ ಅಂತ. ಫಸ್ಟ್ ಒನ್ ಅಂಡರ್ ಸೆಕ್ಷನ್ 80C ಪ್ರಕಾರ ಒನ್ ಬೈ ಒನ್ ಯಾವ್ಯಾವ ಬರ್ತಾವನ್ನ ನೋಡ್ಕೊತ ಬರೋಣ. ಫಸ್ಟ್ ಒಂದು ಬರೋದು ಯಾವ್ದಂತಂದ್ರೆ ಪೇಮೆಂಟ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಆರ್ ಪ್ರೀಮಿಯಂ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂನ ನೀವು ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ಯಾಕಂದ್ರೆ ಮೋಸ್ಟ್ ಆಫ್ ದ ಎಕ್ಸಾಮ್ಸ್ ಒಳಗೆ ನಿಮಗೆ ಈ ಕ್ವಶನ್ ಅಂದ್ರೆ ಇದ್ರ ಸಂಬಂಧಪಟ್ಟಂಗೆ ಕೇಳಿರ್ತಾನೆ ಡಿಡಕ್ಷನ್ಸ್. ಏನಂತಂದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮು ಒಂದು ಅವನ ಮೇಲೆ ಇರಬೇಕು, ಆನ್ ಸೆಲ್ಫ್ ಅಂದ್ರೆ SSC ತನ್ನ ಲೈಫ್ ಮೇಲೆ ಏನಾಗಿರ್ಬೇಕು, ಒಂದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಇರಬೇಕು. ಇಲ್ಲ ಸ್ಪಾಸ್ ಮೇಲೆ ಇರಬೇಕು. ಸ್ಪಾಸ್ ಅಂತಂದ್ರೆ ಆಲ್ಮೋಸ್ಟ್ ನಾವು ಅವ್ನಿಗೆ ಏನಂತ ಕರಿತೀವಿ, ವೈಫ್ ಅಂತ ಕರಿತೀವಿ. ಅವ್ನ ವೈಫ್ ಮೇಲೆ ಇರಬೇಕು. ಇಲ್ಲ ಅಂತಂದ್ರೆ ಹೀಸ್ ಚಿಲ್ಡ್ರನ್ ಅಂತ ಅಥವಾ ಹೀಸ್ ಚೈಲ್ಡ್ ಅಂದ್ರೆ ಅವನ ಮಕ್ಕಳ ಮೇಲೆ ಇರಬೇಕು. ಈ ಮೂರ ಮೇಲೆ ಅಷ್ಟೇ ಇರಬೇಕು. ಒಂದು ಅವನ ಲೈಫ್ ಮೇಲೆ ಇರ್ಬೋದು, ಇಲ್ಲ ಅವನ ಹೆಂಡತಿ ಮೇಲೆ ಇರಬೇಕು, ಇಲ್ಲ ಅವನ ಮಕ್ಕಳ ಮೇಲೆ ಇರಬೇಕು. ಬಿಟ್ಟು ಅವರ ಪೇರೆಂಟ್ಸ್ ಮೇಲೆ ಇದ್ರೆ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಮೇಲೆ ಇದ್ರೆ, ಅಥವಾ ಅವ್ರ ಪೇರೆಂಟ್ಸ್ ಅಂದ್ರೆ ಮದರ್ ಫಾದರ್ ಮೇಲೆ ಏನಾಗಿತ್ತು ಅಂತಂದ್ರೆ ಅವ್ಯಾವ ಡಿಡಕ್ಷನ್ಸು ಎದಕ್ಕೆ LIC ಪ್ರೀಮಿಯಮಿಂದ ಡಿಡಕ್ಷನ್ ಎದಕ್ಕೂ ಅಪ್ಲೈ ಆಗಂಗಿಲ್ಲ. ಅವ್ಯಾವು ಅಪ್ಲೈ ಆಗಲ್ಲ. ಒನ್ಲಿ LIC ಪ್ರೀಮಿಯಂ ಅಂದ್ರೆ LIC ಅಂದರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಓನ್ಲಿ ಆನ್ ಹಿಸ್ ಲೈಫ್ ಆ್ಯಂಡ್ ಸ್ಪಾಸ್ ಲೈಫ್ ಆರ್ ಹಿಸ್ ಚಿಲ್ಡ್ರನ್ಸ್ ಲೈಫ್ ಮೇಲೆ ಅಷ್ಟೇ ಇರಬೇಕು. ಇತ್ತಂದ್ರೆ ಅಷ್ಟೇ ಅಲೋಬಲ್ ಆಕತಿ. ಅದಕ್ಕಂದ್ರೆ ಡಿಡಕ್ಷನ್ಸ್ಗೆ ಅಂಡರ್ ಸೆಕ್ಷನ್ 80C ಪ್ರಕಾರ. ಒಂದು ವೇಳೆ ಅವರ ಪೇರೆಂಟ್ಸ್ ಮೇಲೆ, ಬ್ರದರ್ಸ್ ಸಿಸ್ಟರ್ಸ್ ಮೇಲೆ ಇತ್ತಂದ್ರೆ ಅದನ್ನ ತೊಗೊಳಕ್ಕೆ ಹೋಗ್ಬೇಡ್ರಿ ಪ್ರಾಬ್ಲಮ್ ಒಳಗೆ. ದಟ್ ವಿಲ್ ಬಿ ನಾಟ್ ಅಲೌಡ್ ಫಾರ್ ಡಿಡಕ್ಷನ್. ಅವು ಯಾವ ಡಿಡಕ್ಷನ್ ಬರಲ್ಲ. ಯಾವಾಗ ಇಫ್ ದ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಆನ್ ಹೀಸ್ ಪೇರೆಂಟ್ಸ್ ಆರ್ ಹಿಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇತ್ತಂದ್ರೆ ತಗೋಬಾರ್ದು. ಒಂದು ವೇಳೆ ಅವ್ನ ಲೈಫ್ ಮೇಲೆ ಇರಬೇಕು, ಅವ್ನ ಹೆಂಡತಿ ಮೇಲೆ ಇರಬೇಕು, ತಪ್ಪಂದ್ರೆ ಅವ್ರ ಮಕ್ಕಳ ಮೇಲೆ ಇರಬೇಕು. ಬಿಟ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ, ಉಳಿದಿದ್ವಿ ಅವನು ತೊಗೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಒಂದು ಇದನ್ನ ಹೆಂಗೆ ಡಿಡಕ್ಷನ್ನ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್. ಡಿಡಕ್ಷನ್ನ ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಅಂತಂದ್ರೆ ಇಲ್ಲೇ ಒಂದು ಡೇಟ್ ಕೊಡ್ಯಾರ. ಯಾವ ಡೇಟ್ ಅಂತಂದ್ರೆ 31/3/2012 ಅಂತ ಹೇಳಿ. 31/3/2012 ಬಿಫೋರ್ ಏನಾಗುತ್ತೆ, ಆಫ್ಟರ್ ಏನಾಗುತ್ತೆ ಅಂತ. ಇಫ್ ದ ಪಾಲಿಸಿ taken before 31/3/2012 ಒಂದು ವೇಳೆ ಆ ಪಾಲಿಸಿ LIC ಪಾಲಿಸಿನ 31/3/2012 ಬಿಫೋರ್ LIC ಪ್ರೀಮಿಯಂ ಏನಾರ ಅಂದ್ರೆ LIC ಪಾಲಿಸಿನ 31/3/2012 ಬಿಫೋರ್ ಏನಾರ ತೊಗೊಂಡಿದ್ರು ಅಂತಂದ್ರೆ ಅಥವಾ ಇಶ್ಯೂಡ್ ಆಗಿತ್ತು ಅಂತಂದ್ರೆ, ಟೇಕನ್ ಅನ್ನೋದಕ್ಕಿಂತನೂ ಇಶ್ಯೂಡ್ ಅಂತ ನಾವು ಕರಿತೀವಿ ಇದಕ್ಕೆ. ಆ್ಯಕ್ಚುಲಿ ಇಶ್ಯೂಡ್ ಇಫ್ ದ ಪಾಲಿಸಿ ಇಶ್ಯೂ ಬಿಫೋರ್ 31/3/2012 ಇತ್ತಂತಂದ್ರೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್. 20% ಆಫ್ ಸಮ್ ಅಜೂರ್ಡ್ ಅಂತ ಕರಿತೀವಿ ನಾವು. ಸಮ್ ಅಜೂರ್ಡ್ ಅಂತಂದ್ರೆ ನಾನು ಹೇಳ್ತೀನಿ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೋಟಲ್ ಪಾಲಿಸಿ ಅಮೌಂಟ್ ಅಂತ ಕರಿತೀವಿ ನಾವು. ಆ್ಯಕ್ಚುಲಿ ಟೋಟಲ್ ಪಾಲಿಸಿ ಅಮೌಂಟ್ ಅಂದ್ರೆ ದೇ ಆರ್ ಗಿವನ್ ದ ಪಾಲಿಸಿ ಅಮೌಂಟ್. ಅಲ್ಲಿ ಅವ್ರು ಏನು ಮಾಡಿರ್ತಾರೆ ಅಂತಂದ್ರೆ ಪ್ರಾಬ್ಲಮ್ನಾಗ ಅವರು ಅಮೌಂಟ್ ಹೇಳಿರ್ತಾರೆ, ಟೋಟಲ್ ಪಾಲಿಸಿ ಅಮೌಂಟ್ ಎಷ್ಟೈತೆ ಅಂತ ಹೇಳಿ.
ಅದರ ಮೇಲೆ ನಾವೇನು ಮಾಡಬೇಕು 20% ಇರ್ಬೇಕು ಮಾಡಬೇಕು. ಯಾವಾಗ ಇಫ್ ದ ಪಾಲಿಸಿ ಟೇಕ್ ಇಶ್ಯೂಡ್ ಬಿಫೋರ್ 31/3/2012 31/3/2012ಗಿಂತ ಬಿಫೋರ್ ಏನಾದ್ರು ಇಶ್ಯೂ ಆಗಿತ್ತು ಅಂದ್ರೆ 20% ತಗೋಬೇಕು. ಅದ್ರ ಜೊತೆಗೆ ಏನು ಕಂಪ್ಯಾರಿಸನ್ ಮಾಡ್ಬೇಕಂದ್ರೆ ಆ್ಯಕ್ಚುಯಲ್ ಅಮೌಂಟ್ ಆಫ್ ಪ್ರೀಮಿಯಮ್. ಅವರು ಆ್ಯಕ್ಚುಯಲ್ ಅಮೌಂಟ್ ಆಫ್ ಪ್ರೀಮಿಯಮ್ನ ಎಷ್ಟು ಪೇ ಮಾಡಿರ್ತಾರಲ್ಲ ಆ ಅಮೌಂಟ್ನ ನಾವೇನು ಮಾಡ್ಬೇಕಾಗೈತಿ ಕಂಪ್ಯಾರಿಸನ್ ಮಾಡಿದ್ಮೇಲೆ ಇವೆರಡರೊಳಗೆ ವಿಚ್ ಎವರ್ ಇಸ್ ಲೆಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್. ಅಂದರೆ ಇವೆರಡರೊಳಗೆ ಕಂಪ್ಯಾರಿಸನ್ ಮಾಡಿದಾಗ ಅದ್ರಾಗ ಯಾರು ಕಡಿಮೆ ಇರುತ್ತೆ ಅಂದರೆ ವಿಚ್ ಎವರ್ ಇಸ್ ಲೆಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್. ಯಾವಾಗ ಇಫ್ ದ ಪಾಲಿಸಿ ಟೇಕನ್ ಆರ್ ಇಫ್ ದ ಪಾಲಿಸಿ ಇಶ್ಯೂಡ್ ಬಿಫೋರ್ 31/3/2012. ಹಂಗಂದ್ರೆ ಆಫ್ಟರ್ ಆದರೆ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಎ ದಿಸ್ ಇಸ್ ಬಿ ಇಫ್ ದ ಪಾಲಿಸಿ ಇಶ್ಯೂಡ್ ಬಿಫೋರ್ ಅಲ್ಲ ಇರೋದು ಆಫ್ಟರ್ 31/3/2012. ಒಂದು ವೇಳೆ ಇದಕ್ಕೆ ಏನು ವ್ಯತ್ಯಾಸ ಅನ್ನೋದು ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಈ ಪಾಲಿಸಿ ಟೇಕನ್ ಬಿಫೋರ್ ಅಥವಾ ಪಾಲಿಸಿ ಇಶ್ಯೂಡ್ ಬಿಫೋರ್ 31/3/2012 ಇತ್ತಂತಂದ್ರೆ 20% ತೊಗೊತೀವಿ. ಒಂದು ವೇಳೆ ಇಫ್ ದ ಪಾಲಿಸಿ ಇಶ್ಯೂಡ್ ಆಫ್ಟರ್ 31/3/2012 ಇತ್ತಂತಂದ್ರೆ ನಾವೇನು ಮಾಡ್ತೇವೆ ಅಂದರೆ 10% ತೊಗೊತೀವಿ. 10% ಆಫ್ ಸಮ್ ಅಶ್ಯೂರ್ಡ್. ಆ ಟೋಟಲ್ ಅಮೌಂಟ್ ಅದಲ್ಲ ಆ ಟೋಟಲ್ ಅಮೌಂಟ್ ಮೇಲೆ ಎಷ್ಟು ಪರ್ಸೆಂಟ್ ತೊಗೋಬೇಕು 10% ತೊಗೊತೀವಿ. ಟೋಟಲ್ ಅಂದರೆ 10% ಆಫ್ ಸಮ್ ಅಶ್ಯೂರ್ಡ್. ಅದ್ರ ಜೊತೆಗೆ ಏನು ಕಂಪ್ಯಾರಿಸನ್ ಮಾಡ್ತೇವೆ ಹೇಳಿ ನಾವು ಆ್ಯಕ್ಚುಯಲ್ ಅಮೌಂಟ್ ಆಫ್ ಪ್ರೀಮಿಯಮ್ ಇಂದು ಆ್ಯಕ್ಚುಯಲ್ ಅಮೌಂಟ್ನ ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಇದರೊಳಗೆ ಸೇಮ್ ಆಸ್ ಇಸ್ ಮೇಲೆ ತಗೊಂಡಿದ್ದಲ್ಲ ಅದೇ ಟೈಪ್ ವಿಚ್ ಎವರ್ ಈಸ್ ಲೆಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್. ನೀವು ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಈ ಪ್ರಾಬ್ಲಮ್ನ LIC ಪ್ರೀಮಿಯಂ ಬಗ್ಗೆ ನೋಡ್ಕೊಂಡಾಗ ಒಂದು ವೇಳೆ ಡೇಟ್ ಮೆನ್ಷನ್ ಮಾಡಿದ್ರೆ ಡೇಟ್ನ ನೀವು ಕ್ಲಿಯರ್ ಆಗಿ ಓದಬೇಕು. ಅದು ಬಿಫೋರ್ ಆಫ್ಟರ್ ಯಾವ ಡೇಟ್ಗೆ 31/3/2012ಗೆ ಬಿಫೋರ್ ಆಗುತ್ತೋ ಆಫ್ಟರ್ ಆಗುತ್ತೆ. ಬಿಫೋರ್ ಇತ್ತಂತಂದ್ರೆ 20% ಅಜಂಪ್ಷನ್ ತೊಗೋಬೇಕು ನೀವು. ನೆಕ್ಸ್ಟ್ ಒಂದು ಆಫ್ಟರ್ ಇತ್ತಂತಂದ್ರೆ 10% ತೊಗೋಬೇಕಾಗುತ್ತೆ. ಎದ್ರ ಕೊಟ್ಟ ಕಂಪ್ಯಾರಿಸನ್ ಮಾಡಬೇಕು ಆ್ಯಕ್ಚುಯಲ್ ಪ್ರೀಮಿಯಂ ಫೇಲ್. ಆಲ್ಮೋಸ್ಟ್ ಅಲ್ಲಿ ಡೇಟ್ ಮೆನ್ಷನ್ ಮಾಡೋದಂತಂದ್ರೆ ಆಲ್ಮೋಸ್ಟ್ ನೀವು ಈ ಥರ ಫೈಂಡ್ ಔಟ್ ಮಾಡಲೇಬೇಕಾಗುತ್ತೆ. ಅದನ್ನ LIC ಅಂದರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಎದಕ್ಕೋಸ್ಕರ ಡಿಡಕ್ಷನ್ಗೋಸ್ಕರ. ಒಂದು ವೇಳೆ ಅವ್ರು ಏನು ಡೇಟ್ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್, ಅದ್ರ ಬಗ್ಗೆ ಏನು ತಿಲಿಕೇಶನ್ ಅಂತದೇನಿಲ್ಲ. ಡೇಟ್ ಮೆನ್ಷನ್ ಮಾಡಿದಾಗ ಮಾತ್ರ ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದನ್ನ ಪೇಮೆಂಟ್ ಆಫ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂಡರ್ ಸೆಕ್ಷನ್ 80C ಪ್ರಕಾರ. ನೆಕ್ಸ್ಟ್ ಒಂದು ಬರೋದಾದ್ರೆ ಅಂಡರ್ ಸೆಕ್ಷನ್ 80C ಪ್ರಕಾರ ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟ್ ಪೇಮೆಂಟ್ ಟು ಟ್ಯೂಷನ್ ಫೀಸ್ನ ಪೇಮೆಂಟ್ ಅದು ಅಂದರೆ ಪೇಮೆಂಟ್ ಆಫ್ ಟ್ಯೂಷನ್ ಫೀಸ್ ಟು ಎನಿ ಯೂನಿವರ್ಸಿಟಿ ಆಗಿರ್ಬೋದು, ಎನಿ ಕಾಲೇಜಸ್ ಆಗಿರ್ಬೋದು, ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಟ್ಯೂಷನ್ ಫೀಸ್ನ ಪೇ ಮಾಡಿದ್ರೆ ಆ್ಯಕ್ಚುಯಲ್ ಅಮೌಂಟ್ ಆಫ್ ಟ್ಯೂಷನ್ ಫೀಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್ ಅಂತ ಹೇಳ್ತೀವಿ. ಆ್ಯಕ್ಚುಯಲ್ ಅಮೌಂಟ್ ಆಫ್ ಟ್ಯೂಷನ್ ಫೀಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್ ಅಂತ ಹೇಳ್ತೀವಿ. ಏನಿಲ್ಲ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಏನಿಲ್ಲ. ಆ್ಯಕ್ಚುಯಲ್ ಅಮೌಂಟ್ ಆಫ್ ಟ್ಯೂಷನ್ ಫೀಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್ಗೆ ಆ್ಯಕ್ಚುಯಲ್ ಅಮೌಂಟ್ ಎಷ್ಟು ಇರುತ್ತೆ ಅಷ್ಟು ಇದಾಕೈತಿ. ಬಟ್ ದೇರ್ ಆರ್ ಸಮ್ ಕಂಡೀಷನ್ಸ್. ಏನಂದ್ರೆ ಒಂದು ಸ್ವಲ್ಪ ಕಂಡೀಷನ್ಸ್ ಅದಾವೆ. ಏನು ಕಂಡೀಷನ್ಸ್ ಅದಾವೆ ಅನ್ನೋದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ನೋಡ್ಕೇಳಿ. ಸಮ್ ಕಂಡೀಷನ್ಸ್ ಆರ್ ಹಿಯರ್. ಫಸ್ಟ್ ಒನ್ ಇಟ್ ವಿಲ್ ಬಿ ಅಪ್ಲಿಕೇಬಲ್ ಟು ಮ್ಯಾಕ್ಸಿಮಮ್ ಎಷ್ಟು ಚಿಲ್ಡ್ರನ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ 2 ಚಿಲ್ಡ್ರನ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಏನಾಗುತ್ತೆ ಅಪ್ಲಿಕೇಬಲ್ ಆಗುತ್ತೆ. ಫಸ್ಟ್ ಥಿಂಕ್ ಏನಂತಂದ್ರೆ ಪೇಮೆಂಟ್ ಆಫ್ ಟ್ಯೂಷನ್ ಫೀಸ್ ಅಂದರೆ ಆ್ಯಕ್ಚುಯಲ್ ಅಮೌಂಟ್ ಆಫ್ ಟ್ಯೂಷನ್ ಫೀಸ್ ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್. ಬಟ್ ಫಾರ್ ಮ್ಯಾಕ್ಸಿಮಮ್ 2 ಚಿಲ್ಡ್ರನ್ಸ್ ಎಷ್ಟು ಏನಾಗ್ತದೆ ಅಪ್ಲಿಕೇಬಲ್ ಆಗುತ್ತೆ. ಒಂದೇ ಕಂಡೀಷನು ಅಪ್ಲಿಕೇಬಲ್ ಆಗಬೇಕು. ಒಬ್ಬರಿದ್ರೆ ಒಬ್ಬರದು, ಇಬ್ಬರಿದ್ರೆ ಇಬ್ಬರದು, 3 ಮಂದಿ ಇದ್ರು ಎಷ್ಟು ಮಂದಿಗೆ ಅಪ್ಲಿಕೇಬಲ್ ಆಗುತ್ತೆ 2 ಪರ್ಸನ್ಸ್ಗೆ ಅಂದರೆ 2 ಚಿಲ್ಡ್ರನ್ಸ್ಗೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಕಂಡೀಷನ್ ಏನಾಗುತ್ತೆ ಅಂತಂದ್ರೆ ಅಡ್ಮಿಷನ್ ಫೀಸ್ ವೆರಿ ಇಂಪಾರ್ಟೆಂಟ್. ಅಡ್ಮಿಷನ್ ಫೀಸ್ ಏನಾಗುತ್ತೆ ಅಡ್ಮಿಷನ್ ಫೀಸ್ ಆಲ್ಸೋ ಎಲಿಜಿಬಲ್ ಅಂತ ಕರಿತೀವಿ ನಾವು. ಆಲ್ಸೋ ಎಲಿಜಿಬಲ್ ಅಡ್ಮಿಷನ್ ಫೀಸ್ ಏನಾಗುತ್ತೆ ಇದ್ರಾಗ ಬರ್ತೈತಿ. ನೆಕ್ಸ್ಟ್ ಒಂದು ಅಡ್ಮಿಷನ್ ಫೀಸ್ ಇದ್ರಾಗ ತಗೊಂಡಾಗ ಇಫ್ ದೇರ್ ಇಸ್ ಎನಿ ಡೊನೇಷನ್ ಟು ದ್ಯಾಟ್ ಕಾಲೇಜ್ ಆರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಆ ಕಾಲೇಜ್ಗೆ ಆಗಿರ್ಬೋದು ಆ ಸ್ಕೂಲಿಗೆ ಆಗಿರ್ಬೋದು ಏನಾದ್ರು ಡೊನೇಷನ್ ಪೇ ಮಾಡಿದ್ರೆ ಆ ಡೊನೇಷನ್ ಇಲ್ಲಿ ಬರಲ್ಲ. ಡೊನೇಷನ್ ಬಗ್ಗೆ ನಾವು ನೆಕ್ಸ್ಟ್ ಇದ್ರಾಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಒಳಗೆ ನಾವೆಲ್ಲ ಕ್ಲಿಯರಾಗಿ ಓದ್ತೀವಿ ಅಬೌಟ್ ದ ಡೊನೇಷನ್ ಬಗ್ಗೆ. ಬಟ್ ಇಲ್ಲೇನಂತಂದ್ರೆ ಅಡ್ಮಿಷನ್ ಫೀಸ್ನ ನಾವು ಇಲ್ಲೇನ ಪೇಮೆಂಟ್ ಆಫ್ ಟ್ಯೂಷನ್ ಫೀಸ್ ಒಳಗೆ ತೊಗೊಂಡಾಗ ಆ ಸ್ಕೂಲಿಗೆ ಏನಾದ್ರು ನಾವು ಡೊನೇಷನ್ ಮಾಡಿದ್ರೆ ಆ ಡೊನೇಷನ್ ಏನಾಗಂಗಿಲ್ಲ, ಡೊನೇಷನ್ ಒಳಗೆ ಕನ್ಸಿಡರ್ ಮಾಡಂಗಿಲ್ಲ, ಅದನ್ನು ಕೈ ಬಿಡಬೇಕಾಗುತ್ತೆ. ಸೊ ನೋಡ್ಕೊಂಡು ಮಾಡ್ಬೇಕು ಅಷ್ಟೇ. ಥರ್ಡ್ ಒನ್ ಕಂಡೀಷನ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂತಂದ್ರೆ ಡೆವಲಪ್ಮೆಂಟ್ ಫೀಸ್ ಆ್ಯಂಡ್ ಪ್ರೈವೇಟ್
private tuition fees shall not be allowed for deduction. ಏನಂತಂದ್ರೆ ಡೆವಲಪ್ಮೆಂಟ್ ಫೀಸ್ ಆಗಿರ್ಬೋದು ಅವರ್ ಪ್ರೈವೇಟ್ ಫೀಸ್ ಆಗಿರ್ಬೋದು ಅವೇನಾಗಂಗಿಲ್ಲ ಅಂತಂದ್ರೆ ಡಿಡಕ್ಷನ್ಗೆ ಅಲೌಡ್ ಆಗಂಗಿಲ್ಲ. ಒನ್ಲಿ actual amount of tuition fees to any colleges, any schools, any universities or any education institution should be eligible for the qualification and eligible for the deduction, but there are some conditions you should apply for that. Okay, this is payment of tuition fees. Third one. Fourth one very important. Third one very important. What is that? Payment to plans of mutual fund ಅಥವಾ plans of annuity of LIC. ಅದಕ್ಕೆ ಇನ್ನೊಂದು ಏನು ನೀಟಾಗಿ ಹೇಳ್ತಾರೆ ಅಂತಂದ್ರೆ ಎನ್ಯುಟಿ ಪ್ಲಾನ್ಸ್ ಆಫ್ LIC ಅಂತ ಕರಿತೀವಿ ನಾವು. ಆ್ಯಕ್ಚುಲಿ ಇದಕ್ಕೆ ಪೇಮೆಂಟ್ ಟು ಎನ್ಯುಟಿ ಪ್ಲಾನ್ಸ್ ಆಫ್ LIC ಅಂತ ಅಂದರೆ LIC ಎನ್ಯುಟಿ ಪ್ಲಾನ್ಸ್ ಆಲ್ಮೋಸ್ಟ್ ಇವಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಪೆನ್ಷನ್ ಪ್ಲಾನ್ಸ್ ಅಂತ ಕರಿತೀವಿ. ಪೆನ್ಷನ್ ಪ್ಲಾನ್ಸ್ ಅಂತ ಕರಿತೀವಿ. LIC ಯಾವ್ಯಾವ ಅಂತಂದ್ರೆ ನೋಡಿದ ಪ್ರಕಾರ ನಾವು ಯಾವ್ಯಾವ ಬರ್ತಾವ ಅಂತಂದ್ರೆ ಇದ್ರಾಗ ಜೀವನ ಆಧಾರ, ಜೀವನ ಅಕ್ಷಯ್, so those are the plans, annuity plans of LIC. They are also called as pension plans ಅಂತ ಕರಿತೀವಿ. ಎದುರು LIC pension plans ಇವು. ನೆಕ್ಸ್ಟ್ ಒನ್ ಫೋರ್ತ್ ಒನ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಕಾಂಟ್ರಿಬ್ಯೂಷನ್ ಟು ನಿಮಗೆ ಗೊತ್ತಿರೋ ಪ್ರಕಾರ ನಾವು ಆಲ್ರೆಡಿ ಸ್ಯಾಲರಿ ಚಾಪ್ಟರ್ ಸೆಕೆಂಡ್ ಥರ್ಡ್ ಚಾಪ್ಟರ್ ಒಳಗೆ ಓದಿದ್ವಿ. ಎಲ್ಲಿ ಅಂತಂದ್ರೆ ಫಸ್ಟ್ ಪಾರ್ಟ್ ಒಳಗೆ ಯಾವ್ಯಾವು RPF, SPF ಆ್ಯಂಡ್ PPF ಅಂತ ಕರಿತೀವಿ ನಾವು. ಏನು RPF, SPF ಮತ್ತು PPF ಅಂತಂದ್ರೆ RPF ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ರಿಕಗ್ನೈಸ್ಡ್ ಪ್ರೊವಿಡೆಂಟ್ ಫಂಡ್ ಅಂತ ಹೇಳಿ. SPF ಅಂದ್ರೆ ಗೊತ್ತಿತ್ತು ಏನಂತ ಸ್ಟ್ಯಾಟ್ಯೂಟರಿ ಪ್ರೊವಿಡೆಂಟ್ ಫಂಡ್ ಅಂತ ಹೇಳಿ. PPF ಅಂತಂದ್ರೆ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಂತ ಕರಿತಿದ್ವಿ ನಾವು. ಇಲ್ಲ RPFಗಿಂತ ಮುಂಚೆ ನಾನು ಹೇಳ್ತಿದ್ದೆ ನಿಮ್ಗೆ ಏನಂತಂದ್ರೆ ನಾವು ಸ್ಯಾಲರಿ ಚಾಪ್ಟರ್ ಒಳಗೆ ಏನು ತೊಗೊತಿದ್ವಿ ಅಂದ್ರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ತೊಗೊತಿದ್ವಿ. ಬಟ್ ನಾವು ಇಲ್ಲಿ ಏನು ತೊಗೊತೇವಂದ್ರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ವಿಲ್ ಬಿ ಟ್ಯಾಕ್ಸಬಲ್ after ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ವಿಲ್ ಬಿ ಎಕ್ಸಮ್ಟೆಡ್ ಅಪ್ ಟು 12%. ನಿಮ್ಗೆ ಗೊತ್ತಿತ್ತು ಮೋರ್ ದೆನ್ 12% ಇದ್ದಿತ್ತು ಅಂದ್ರೆ ಅದು ಟ್ಯಾಕ್ಸಬಲ್ ಆಗಿತ್ತು. ನಾವು ಟ್ಯಾಕ್ಸಬಲ್ ತೊಗೊತಿದ್ವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ RPF ಅಂದ್ರೆ ಇಂಟ್ರೆಸ್ಟ್ ಆನ್ RPF ಸತಿಗೆ ಏನಾಕಿತ್ತು ಅದು 9.5% ಮಟ್ಟ ಎಕ್ಸಮ್ಟೆಡ್ ಆಗೋದು. ಬಟ್ ಇಲ್ಲೇ ನಾವು ಯಾರು ಕಾಂಟ್ರಿಬ್ಯೂಷನ್ ತೊಗೊತೇವಂದ್ರೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಏನಾಕೈತೆ ಅಂದ್ರೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ will be employee contribution to RPF, SPF and PPF will be qualified for ಡಿಡಕ್ಷನ್. ಏನಾಕೈತೆ ಅಂತಂದ್ರೆ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ವರ್ಡ್ ಏನಂತಂದ್ರೆ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟು ಎಂಪ್ಲಾಯೀಸ್ ಅಂತಂದ್ರೆ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಟು RPF, SPF ಮತ್ತು ಇನ್ನೊಂದು ಯಾವುದು PPF ವಿಲ್ ಬಿ ಕ್ವಾಲಿಫೈಡ್ ಫಾರ್ ದ ಡಿಡಕ್ಷನ್ಗೆ ಅಪ್ಲೈ ಆಗೈತಿ. ಬಟ್ ಒಂದು ಕಂಡೀಷನ್ ಐತಿ ಇಲ್ಲಿ. PPFಗೆ ಮಿನಿಮಮ್ ಅಮೌಂಟು ಮತ್ತು ಮ್ಯಾಕ್ಸಿಮಮ್ ಅಮೌಂಟ್ ಅಂತ ಅದಾವೆ. PPFಗೆ ಮಿನಿಮಮ್ ಕಾಂಟ್ರಿಬ್ಯೂಷನ್ ಎಷ್ಟು ಇರ್ಬೇಕಂತಂದ್ರೆ 500 ಇರಬೇಕು. ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಎಷ್ಟು ಇರ್ಬೇಕಂದ್ರೆ 1,50,000 ಇರಬೇಕು. ಇದಕ್ಕಿಂತ ಕ್ರಾಸ್ ಆದರೂ ಏನಾಗೈತೆ ಅಂದ್ರೆ ಡಿಡಕ್ಷನ್ಗೆ ಅಲೋಬಲ್ ಆಗಲ್ಲ. ಸೊ PPF ಅಮೌಂಟ್ ಡಿಡಕ್ಷನ್ ಆಗ್ಬೇಕಂತಂದ್ರೆ ದಟ್ ಶುಡ್ ಬಿ ಮೋರ್ ದೆನ್ 500 ಆ್ಯಂಡ್ ಲೆಸ್ ದೆನ್ 1,50,000 ಅಂತ ಹೇಳ್ತೀವಿ. ಇದು ಕಾಂಟ್ರಿಬ್ಯೂಷನ್ ಟು RPF, SPF ಆ್ಯಂಡ್ PPF ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದಿಷ್ಟು ಅದಾವು.